ಹೀಗಾಗಿ ಸಾಲ ನೀಡಿದವರು ಸಾಲ ಮತ್ತು ಬಡ್ಡಿಯನ್ನು ವಸೂಲಿ ಮಾಡಬಾರದು ಎಂದು ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿಸೇ ಇಲ್ಲ. ಕಾನೂನು ಬಗ್ಗೆ ಏನು ಕೊಟ್ಟಿದ್ದಾರಲ್ಲ ಅದು ವಸೂಲು ಮಾಡಿದವರು, ನಾವು ಅದು ವಿರೋಧ ಮಾಡಿಲ್ಲ ಅಂತೇಳಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅವ್ರಿಗೇನು ತೊಂದರೆ ಆಗೋ ಅವಶ್ಯಕತೆ ಇಲ್ಲ, ಅದು ಹಿಂಸೆ ಮಾಡುವಂಗಿಲ್ಲ, ತೊಂದರೆ ಕೊಡುವಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಇದು ಒಪ್ಪುವಂಥ ಮಾತು. ಅದೇ ಕಾಲಕ್ಕೆ ಮೈಕ್ರೋ ಫೈನಾನ್ಸ್ ಅಡಿ ಗರಿಷ್ಠ 3 ಲಕ್ಷ ಸಾಲ ನೀಡಬಹುದಷ್ಟೇ. ಅಂಥವರಲ್ಲಿ ಅಂಥವರಿಗೆ 10 ವರ್ಷ ಜೈಲು ಶಿಕ್ಷೆ ಮತ್ತು 5 ಲಕ್ಷ ದಂಡ ವಿಧಿಸುವುದು ನೈಸರ್ಗಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗಿದೆ. 3 ಲಕ್ಷ ಅಷ್ಟು ಲಿಮಿಟ್ ಐತಪ್ಪ, ಅದಕ್ಕೆ ಹೆಚ್ಚು ಕೊಡಂಗಿಲ್ಲ. ಯಾವ ಮಂದಿ 10 ಲಕ್ಷ 5 ಲಕ್ಷ ನೀವು ಶಿಕ್ಷೆ 5 ದಂಡ ಮತ್ತು ಶಿಕ್ಷೆ ಕೊಡುವಂಗಾದ್ರೆ 10 ವರ್ಷ ಮತ್ತು 5 ಲಕ್ಷ ಬಡ್ಡಿ ಮುಗಿದ ಅಲ್ಲೇ ನಾವು ನೈಸರ್ಗಿಕ ನ್ಯಾಯಕ್ಕೆ ವಿರೋಧ ಅನ್ನೋದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಾಲದ ಮೊತ್ತ ಆಧಾರದಲ್ಲಿ ಶಿಕ್ಷೆ ಮತ್ತು ದಂಡ ವಿಧಿಸಿಲ್ಲ, ಬದಲಿಗೆ ವಸೂಲಿ ಸಂದರ್ಭದಲ್ಲಿ ಎಸಗಿದ ಹಿಂಸೆ, ಕಿರುಕುಳ, ಕಾನೂನು ಬಾಹಿರ ಕೃತ್ಯಗಳನ್ನು ಆಧರಿಸಿ ಶಿಕ್ಷೆ ಮತ್ತು ದಂಡದ ಪ್ರಮಾಣ ನಿರ್ಧರಿಸಲಾಗಿದೆ. ಶಿಕ್ಷೆ ಮತ್ತು ದಂಡ ಅವ್ರು ಕೊಡೋ ಹಿಂಸೆಗೆ ತೊಂದರೆ ಐತಿ, ಅದಕ್ಕಾಗಿ ಎಲ್ಲ ಅನ್ನುವಂಥ ಮತ್ತು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಅದೇ ಕಾಲಕ್ಕೆ ಮತ್ತೊಂದು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಸಾಲ ನೀಡುವ ಸಂಸ್ಥೆಗಳು ಸಾಲಗಾರರಿಂದ ಯಾವುದೇ ಭದ್ರತೆ ಪಡೆಯಬಾರದು. ಯಾರ ಈಗ ಕೊಲೆಕ್ಟರ್ ಅಂತೀವಲ್ಲ ನಾವು, ಭದ್ರತೆ ಅಂದರೆ ಅದು ಪಡೆಯಬಾರದು, ಪಡೆದಿದ್ದರೆ ಹಿಂದಿರುಗಿಸಬೇಕು ಎಂದು ಈ ಸುಗ್ರೀವಾಜ್ಞೆ ಹೇಳುತ್ತದೆ. ಇದು ಸರ್ಕಾರಿ ಬ್ಯಾಂಕ್ಗಳ ಸಾಲದ ನಿಯಮಗಳಿಗೆ ವಿರುದ್ಧವಾದುದು. ಸಾಲ ನೀಡಿಕೆ ವ್ಯವಹಾರಕ್ಕೆ ತೊಡಕಾಗುತ್ತದೆ. ಏನು ಕೊಲ್ಯಾಟ್ರಲ್ ಕೊಡೋ ತಪ್ಪ ಇದು, ಮತ್ತು ಸಾಲದ ಈ ಬ್ಯಾಂಕ್ಗಳ ವ್ಯವಸ್ಥೆಗೆ ಇದಾಗ್ತದೆ, ರಾಂಗ್ ಮೆಸೇಜ್ ಹೋಗ್ತದೆ ಅನ್ನೋಂಥ ಮಾತನ್ನು ರಾಜ್ಯಪಾಲರು ಹೇಳಿದರೆ, ಅದಕ್ಕೆ ಯಾವುದೇ ಭದ್ರತೆ ಪಡೆಯದೇ ಸಾಲ ನೀಡಬೇಕು ಎಂಬುದು ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಗೆ RBI ನೀಡಿರುವ ಮಾರ್ಗಸೂಚಿ. RBI ಸ್ಪಷ್ಟವಾಗಿ ಮಾರ್ಗಸೂಚಿ ಕೊಟ್ಟದವ್ರಿಗೆ ಯಾವುದೇ ಕೊಲ್ಯಾಟ್ರಲ್ ಇಟ್ಕೊಳ್ಳೋಗಿಲ್ಲ, ಹಾಗೆ ಸಾಲ ಕೊಡೋದ್ರೆ ಕೊಟ್ಟರೆ ಬೆಳೆದ್ರೆ ಬೆಟ್ಟರೆ ಅನ್ನೋಂಗೆ ಹೇಳ್ಬಿಟ್ಟಾರೆ ಅವರು. ಅದನ್ನೇ ಸುಗ್ರೀವಾಜ್ಞೆಯಲ್ಲಿ ಸೂಚಿಸಲಾಗಿದೆ. RBI ಏನು ಹೇಳಿದೆ ಅದು ನಾವು ಹೇಳಿದ್ದೀವಿ, ನಾವು ಹೊಸದೇನು ಮಾಡಿಲ್ಲ ಸುಗ್ರೀವಾಜ್ಞೆ ಮತ್ತೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇದು ಮತ್ತೊಂದಿದು, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾಲ ದೊರಕದೇ ಇರುವವರಿಗೆ